ಪಿರಿಯಾಪಟ್ಟಣ ತಾಲೂಕಿನ ದೇವರಾಜ ಅರಸು ಕಲಾ ಭವನದಲ್ಲಿ ಕರ್ನಾಟಕ ಪ್ರೆಸ್ ಕ್ಲಬ್ ಪಿರಿಯಾಪಟ್ಟಣ ನೂತನ ಶಾಖೆಯ ಉದ್ಘಾಟನಾ ಸಮಾರಂಭ ಹಾಗೂ ಪ್ರಶಸ್ತಿ ಪುರಸ್ಕಾರ ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೆಯಿತು. ಇದರೊಂದಿಗೆ ಉಚಿತ ರಕ್ತದಾನ ಶಿಬಿರ, ನೇತ್ರ ತಪಾಸಣೆ, ಸಾಮಾನ್ಯ ಆರೋಗ್ಯ ತಪಾಸಣೆ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಮಾತನಾಡಿ ವಿಧಾನ ಪರಿಷತ್ ಸದಸ್ಯರಾದ ಯತೀಂದ್ರ ಸಿದ್ದರಾಮಯ್ಯ ಅವರು ಪತ್ರಿಕೆಗಳು ನೇರ, ನಿಖರ, ನಿಷ್ಪಷ್ಟ ಸುದ್ದಿಗಳನ್ನು ಪ್ರಕಟಿಸುವ ಮೂಲಕ ಸಮಾಜದಲ್ಲಿ ಮಹತ್ವ ಪಾತ್ರ ವಹಿಸ್ತಾ ಇವೆ ಎಂದರು. ಪತ್ರಕರ್ತರ ಕಲ್ಯಾಣಕ್ಕಾಗಿ ಸರ್ಕಾರ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದ್ದು, ಗ್ರಾಮೀಣ ಭಾಗದ ಪತ್ರಕರ್ತರಿಗೆ ಉಚಿತ ಬಸ್ ಪಾಸ್ ಸೌಲಭ್ಯ, ಇನ್ನು 3,000ದಿಂದ 15,000ಕ್ಕೆ ಏರಿಕೆ ಹಾಗೂ ಮಾಧ್ಯಮ ಸಂಜೀವಿನಿ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸಲಾಗಿದೆ ಎಂದು ತಿಳಿಸಿದರು. ಸಂಘಟನೆಗಳಿಗೆ ಸರ್ಕಾರದ ಸಂಪೂರ್ಣ ಬೆಂಬಲ ಇದೆ ಎಂದರು. ಕೂಡ ಬಯಸುತ್ತೆ. ಹಾಗಾಗಿ ನಮ್ಮ ಸರ್ಕಾರ ಬಂದ ಮೇಲೆ ಹಲವಾರು ಕಾರ್ಯಕ್ರಮಗಳನ್ನು ನಾವು ಪತ್ರಕರ್ತರಿಗೆ ತಂದಿದ್ದೀವಿ. ನಮ್ಮ ಮಾಧ್ಯಮ ಸೆಕ್ರೆಟರಿಗಳಾದಂತಹ ತಂದೆಯವರಿಗೆ ಸೆಕ್ರೆಟರಿಗಳಾದ ಪ್ರಭಾಕರ್ ಅವರು ಹೇಳ್ತಾ ಇದ್ರು, ಇವತ್ತು ಬೆಳಗ್ಗೆ ನಮ್ಮ ಸರ್ಕಾರ ಬಂದ ಮೇಲೆ ಇಷ್ಟೆಲ್ಲ ಮಾಧ್ಯಮದ ಕಾರ್ಯಕ್ರಮ ತಂದಿದ್ದೀವಿ ಅಂತ ಹೇಳಿ. ಬಹುದಿನಗಳ ಬೇಡಿಕೆ ಇತ್ತಂತೆ ಪತ್ರಕರ್ತರಿಗೆ ಗ್ರಾಮೀಣ ಪ್ರದೇಶದಲ್ಲೂ ಕೂಡ ಬಸ್ ಫ್ರೀ ಪಾಸ್ ಕೊಡಬೇಕು ಅಂತ ಹೇಳಿ. ಅದು ನಮ್ಮ ಸರ್ಕಾರ ಬಂದ ಮೇಲೆ ಕೊಟ್ಟಿದೆ. ಮತ್ತೆ ಪತ್ರಕರ್ತರಿಗೆ ಮಾಸಾಶನ ಪೆನ್ಷನ್ ಏನಿತ್ತು ಅದು 3,000ರಿಂದ ನಾವು 15,000 ಮಾಡಿದ್ದೀವಿ. ಮತ್ತೆ ಮಾಧ್ಯಮ ಸಂಜೀವಿನಿ ಅಂತ ಹೇಳಿ ಒಂದು ಕಾರ್ಯಕ್ರಮ ಮಾಡಿ ಪತ್ರಕರ್ತರಿಗೆ, ಹಿರಿಯ ಪತ್ರಕರ್ತರಿಗೆ ಏನಾದರೂ ತಾಲೂಕು ಆಸರೆ ಸಮಿತಿ ಹಾಗೂ ಗ್ಯಾರಂಟಿ ಅನುಷ್ಠಾನ ಅಧ್ಯಕ್ಷರು ನಿತಿನ್ ವೆಂಕಟೇಶ್, ಮೈಸೂರು ಜಿಲ್ಲಾ ಗ್ರಾಮಾಂತರ ಕಾಂಗ್ರೆಸ್ ಯುವ ಅಧ್ಯಕ್ಷರು ವಿಜಯ್ ಕುಮಾರ್, ಎಚ್ಡಿ ಗಣೇಶ್, ಮಿಥುನ್ ಪ್ರೆಸ್ ಕ್ಲಬ್ ಶಾಖೆ ಅಧ್ಯಕ್ಷರು ಅರುಣ್, ಹಿಂದೂಸ್ತಾನ್ ಉಪಾಧ್ಯಕ್ಷರು ರತನ್ ಸಿಂಗ್, ರಘುಪತಿ ಕೆಜಿ, ಪ್ರಧಾನ ಕಾರ್ಯದರ್ಶಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಪ್ರಶಸ್ತಿ ಪಡೆದ 2026ನೇ ಸಾಲಿನ ವಿವಿಧ ಇಲಾಖೆಯ ಪ್ರಶಸ್ತಿ ನೀಡಿ ಕಾರ್ಯಕ್ರಮ ಯಶಸ್ವಿಯಾಯಿತು. ವರದಿ ರತನ್ ಸಿಂಗ್, ಬೆಟ್ಟದಪುರ.